ಇನ್ಸ್ಟಾಗ್ರಾಮಲ್ಲೇ ಫುಲ್ ಟ್ರೆಂಡಿಂಗಲ್ಲಿ ಓಡ್ತಿರುವಂಥ KSIC ಮೈಸೂರು ಸಿಲ್ಕ್ ಸ್ಯಾರಿ ಜರಿ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ 3ರಿಂದ 4 ಎಳೆ ಥ್ರೆಡ್ ಇರುತ್ತೆ. ಅದನ್ನು 2 ಸೈಡು ಟ್ರಿಮ್ ಮಾಡಿಕೊಂಡು ಎಳೆದ್ರೆ ತುಂಬ ಈಸಿಯಾಗಿ ಬರುತ್ತೆ. ನಾನು ಇವಾಗ ಥ್ರೆಡ್ನ ತೆಗೆದುಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೀಡಲ್ನ ತಗೊಂಡು ನೋಡಿ ಈ ರೀತಿ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬರಬೇಕು. ಎಳ್ಕೊಂಬಂದಾದಮೇಲೆ ನೀಡಲ್ ಹುಕ್ಕಿಂದ ಮತ್ತೆ ಸ್ವಲ್ಪ ಥ್ರೆಡ್ನ ಎಳ್ಕೊಂಬಂದು ಸ್ಟಾರ್ಟಿಂಗಲ್ಲಿ ಒಂದು ಲೂಪ್ ಕ್ರಿಯೇಟ್ ಆಗಿರುತ್ತೆ ಅಲ್ಲ, ಆ ಲೂಪ್ ಒಳಗಿಂದ ಮತ್ತೆ ಆ ಥ್ರೆಡ್ನ ಪಾಸ್ ಮಾಡಬೇಕು. ಮತ್ತೆ ಸ್ವಲ್ಪ ಥ್ರೆಡ್ನ ತಗೊಳ್ಬೇಕು. ಅದು ಒಂದು ಹೋಲ್ ಗ್ಯಾಪ್ ಥರ ಕ್ರಿಯೇಟ್ ಆಗಿರುತ್ತೆ ಅಲ್ಲ, ಲೂಪ್ ಥರ, ಅದರೊಳಗೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಎಳ್ಕೊಬೇಕು. ನಾವು ಚೈನ್ ಸ್ಟಿಚಸ್ನ ಹಾಕ್ತೀವಿ ಅಲ್ಲ, ಅದೇ ರೀತಿ ಈ ಡಿಸೈನ್ನು ಕೂಡ ನೋಡಿ ಈ ರೀತಿ ಲೂಪ್ ಒಳಗೆ ಸೇರಿಸ್ಬಿಟ್ಟು ಎಳ್ಕೊಬೇಕು. ಮತ್ತು ಸ್ವಲ್ಪ ಥ್ರೆಡ್ನ ತಗೊಳ್ಬೇಕು. ನೀಡಲ್ ಹುಕ್ಕಿಂದ ತಗೊಂಡ್ಬಿಟ್ಟು ನೀಡಲ್ ಹುಕ್ಕಿಂದ ಎಳ್ಕೊಂಬಂದು ಆ ಲೂಪ್ ಒಳಗೆ ಸೇರಿಸ್ಬೇಕು. ಮತ್ತು ಸ್ವಲ್ಪ ಥ್ರೆಡ್ನ ಎಳ್ಕೊಬೇಕು. ಅಂದರೆ ನೀಡಲ್ ಹುಕ್ಕಿಂದ ಸರಿಯಾಗಿ ಎಳ್ಕೊಳ್ಳಿ, ಒಂದು ಎಳೆ ಕೂಡ ಬಿಡಬಾರ್ದು. ನೀಡಲ್ ಹುಕ್ಕಿಂದ ಎಳ್ಕೊಂಡು ಮತ್ತೆ ಒಂದು ಲೂಪ್ ಥರ ಕ್ರಿಯೇಟ್ ಆಗಿರುತ್ತೆ ಅಲ್ವಾ, ಆ ಲೂಪ್ ಒಳಗೆ ಸೇರಿಸ್ಬೇಕು ಈ ರೀತಿ. ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ತಗೊಳ್ಬೇಕು. ಮತ್ತೆ ಆ ಲೂಪ್ ಕ್ರಿಯೇಟ್ ಆಗಿರುತ್ತೆ ಅಲ್ಲ, ಆ ಲೂಪ್ ಒಳಗೆ ಸೇರಿಸ್ಬೇಕು. ಇವಾಗ ನಾನು ರಿಂಗ್ ಬೀಡ್ಸ್ನ ತಗೊಂಡು ನೀಡಲ್ ಒಳಗಡೆ ಹಾಕ್ತೀನಿ. ನೋಡಿ ಈ ರೀತಿ ನೀಡಲ್ ಒಳಗಡೆ ಹಾಕಿಬಿಟ್ಟು ಸ್ವಲ್ಪ ಥ್ರೆಡ್ನ ಎಳ್ಕೊಂಡು ಬರ್ತೀನಿ ನೀಡಲ್ ಹುಕ್ಕಿಂದ. ನೀಡಲ್ ಹುಕ್ಕಿಂದ ಎಳ್ಕೊಂಬಂದು ಲಾಸ್ಟ್ ನಾವು ಲೂಪ್ ಕ್ರಿಯೇಟ್ ಆಗಿತ್ತಲ್ವ ಜಡೆ ಡಿಸೈನಲ್ಲಿ, ಆ ಲೂಪ್ ಒಳಗೆ ಸೇರಿಸ್ಬಿಟ್ಟು ಮತ್ತೆ ಸ್ವಲ್ಪ ಥ್ರೆಡ್ನ ನೀಡಲ್ ಹುಕ್ಕಿಂದ ಎಳ್ಕೊಂಬಂದು ರಿಂಗ್ ಬೀಡ್ಸ್ನ ಈ ರೀತಿ ಹಿಡ್ಕೊಂಡು ಈ ರೀತಿ ಲೂಪ್ ಒಳಗೆ ಸೇರಿಸ್ಬೇಕು. ನೋಡಿ ಈ ರೀತಿ ಸೇರಿಸ್ಕೊಬೇಕು. ಮತ್ತು ಸ್ವಲ್ಪ ಥ್ರೆಡ್ನ ಎಳ್ಕೊಂಬಂದು ಲೂಪ್ ಒಳಗೆ ಸೇರಿಸ್ಬೇಕು. ಲಾಸ್ಟ್ ಎಂಡಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಬೇಕಾದರೆ ಪಾರ್ಟ್ 2 ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ಡಿಸೈನ್ ಹಾಕೋಕ್ಕೆ ನಾನು ನೀಡಲ್ ನಂಬರ್ 12ನ ಯೂಸ್ ಮಾಡಿದ್ದೀನಿ. ತುಂಬ ಜನ DM ಮಾಡ್ತಾಯಿದ್ರಿ ಮತ್ತು ಕಮೆಂಟ್ ಮಾಡ್ತಿದ್ರಿ ಜಡೆ ಡಿಸೈನ್ ಹಾಕೋದನ್ನು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಫೈನಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.